ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಅವರು ನಿನ್ನೆ ದಾಖಲೆ 17ನೇ ಒಂದು ಬಜೆಟನ್ನು ಮಂಡಿಸಿದಾಗ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಯವರು ಹೇಳಿದರು, 16 ವರ್ಷದ ಒಳಗಿನ ಒಂದು ಮಕ್ಕಳು ಯಾವುದೇ ಕಾರಣಕ್ಕೂ ಮೊಬೈಲನ್ನು ಯೂಸ್ ಮಾಡ್ಬೋದು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಇದು ಒಳ್ಳೆಯ ಒಂದು ಬೆಳವಣಿಗೆ. ಇದರಿಂದ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿ ಅಭಿವೃದ್ಧಿ ಆಗ್ತದೆ. ಆದಷ್ಟು ನಾವು ಸಹ ಕಟ್ಟುನಿಟ್ಟಾಗಿ ಮಾನ್ಯರು ಹೇಳಿರ್ತಕ್ಕಂಥ ಒಂದು ಆದೇಶವನ್ನು ಪಾಲಿಸ್ತೀವಿ. ಪ್ರತಿಯೊಂದು ಮಗು ಶಾಲೆಯಲ್ಲಿ ಮೊಬೈಲ್ ತರಲ್ಲ, ಏನೋ ಅಪರೂಪಕ್ಕೆ ತರಬಹುದು. ಆದ್ರೂ ಇನ್ಮೇಲೆ ನಾವು ಅಲ್ಲಿ ಕ್ಲಾಸ್ನಲ್ಲಿ ಇರ್ತಕ್ಕಂಥ ತರಗತಿಯಲ್ಲಿ ವರ್ಗ ಕೋಣೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ನಾವು ಕಡ್ಡಾಯವಾಗಿ ಯಾವುದೇ ಮಗು ಶಾಲೆಯ ತರಗತಿಯ ಒಳಗಡೆ ಮೊಬೈಲು ತರಬಾರ್ದು ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ತರಲ್ಲ, ಒಂದು ವೇಳೆ ತಂದರೆ ಆ ಮೊಬೈಲನ್ನು ನಾವು ನಮ್ಮ ಹ್ಯಾಂಡ್ ಓವರ್ ಮಾಡಿಕೊಂಡು ಅವರ ತಂದೆ ತಾಯಿಯನ್ನು ಕರೆದು ಪಾಲಕರಿಗೆ ಕನ್ವೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಯವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಚೆನ್ನಾಗಿದೆ. ಮೊಬೈಲು ಬಳಸೋದ್ರಿಂದ ಹಾನಿಗಳನ್ನಿವೆ, ಲಾಭಗಳನ್ನಿವೆ. ಆದರೆ ವಿದ್ಯಾರ್ಥಿಗಳು ಬಳಸುವ ಕೆಲವೊಂದು ಬೇರೆ ಬೇರೆ ಒಂದು ವಿಷಯಗಳನ್ನು, ಅಂದರೆ ನಮ್ಮ ಒಂದು ಪಠ್ಯಕ್ಕೆ ಸಂಬಂಧಿತ ಒಂದು ವಿಷಯಗಳನ್ನು ನೋಡಿದ್ರೆ ಮೊಬೈಲಿನ ಲಾಭ ಅದ. ಆದರೆ ಪಠ್ಯಕ್ಕೆ ಸಂಬಂಧಿತ ವಿಷಯವನ್ನು ಬಿಟ್ಟು ಬೇರೆ ಬೇರೆ ಒಂದು ಮಾರ್ಗವನ್ನು ಹಿಡಿದು ಮಕ್ಕಳು ಆ ಮೊಬೈಲನ್ನು ಯೂಸ್ ಮಾಡಿದರೆ ಮಕ್ಕಳಿಗೆ ಸ್ವಲ್ಪ ಹಾನಿಕಾರಕವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಈಗಾಗಲೇ ನಾವು ಪಾಲಕರನ್ನ ಕರೆಸಿ ಹೇಳಿದ್ದೀವಿ. ಈಗ 10ನೇ ತರಗತಿ ಪರೀಕ್ಷೆಗಳು ಪ್ರಾರಂಭ ಆಗುವ ಒಂದು ದಿಶೆಯಲ್ಲಿ ಎಲ್ಲ ಪಾಲಕರಿಗೆ ಕಡ್ಡಾಯವಾಗಿ ಮೊಬೈಲನ್ನು ಮಕ್ಕಳಿಗೆ ಕೊಡಬೇಡ್ರಿ. ಜೊತೆಗೆ ಆ ಟಿ ವಿಯನ್ನು ಸಹ ನೀವು ಸಾಯಂಕಾಲ 6ರಿಂದ 9 ಗಂಟೆಯವರೆಗೆ ಟಿ ವಿಯನ್ನು ಸಹ ಬಂದ್ ಮಾಡಿರ್ತಕ್ಕಂಥ ಒಂದು ಮಾತನ್ನು ನಾವು ಹೇಳಿದ್ದೀವಿ. ಅದನ್ನು ನಾವು ಕಾರ್ಯಗತಗೊಳಿಸ್ತೀವಿ. ಆ್ಯಕ್ಚುಲಿ ಈಗ ಪ್ರೈಮರಿಯಲ್ಲಿ ಯಾರೂ ಮೊಬೈಲ್ ಬಳಸಂಗಿಲ್ಲ, ಆದರೆ ಹೈಸ್ಕೂಲಲ್ಲಿ ಅಪರೂಪಕ್ಕೆ ಒಬ್ಬೊಬ್ಬರು ತಂದಿರ್ತಾರೆ. ಅಂಥದ್ದನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡ್ತೀವಿ. ಇದು ಪಕ್ಕ ಮಾಡ್ತಕ್ಕಂಥ ಒಂದು ಕೆಲಸ. ಎಲ್ಲ ಒಂದು ನಾವು ಪ್ರೌಢಶಾಲೆಗಳಿಗೆ ಆಗಲಿ ಅಥವಾ ಪ್ರೈಮರಿ ಶಾಲೆಗಳಿಗೆ ಆಗಲಿ ನಾವು ಒಂದು ಜ್ಞಾಪನವನ್ನು ಹೊರಡಿಸಿ ಮೊಬೈಲನ್ನು ಯಾರು ಬಳಸಬಾರ್ದು ಅಂತಕ್ಕಂಥದ್ದು, ಜೊತೆಗೆ ಶಿಕ್ಷಕರು ಸಹ ಮೊಬೈಲನ್ನು ಬಳಸಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಆದರೆ HM ಅನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥವ್ರು ಯಾರು ಶಾಲೆಯ ಒಂದು ಆವರಣದಲ್ಲಿ ಅಥವಾ ತರಗತಿಯ ಕೋಣೆಯಲ್ಲಿ ಮೊಬೈಲನ್ನು ಬಳಸಬಾರ್ದು ಅಂತಕ್ಕಂಥದ್ದನ್ನು ನೈತಿಕ ಒಂದು ಪಾಠ ಇರ್ತದೆ, ನೈತಿಕ ಒಂದು ಶಿಕ್ಷಣ ಇರ್ತದೆ. ಆ ಒಂದು ನೈತಿಕ ಶಿಕ್ಷಣದಲ್ಲಿ ಮೊಬೈಲಿಂದ ಆಗ್ತಕ್ಕಂಥ ಹಾನಿಗಳು ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ಅವರಿಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ಯಾವುದೇ ರೀತಿಯ ಒಂದು ಅಪ್ಲೋಡನ್ನು ಮಾಡಬಾರ್ದು. ಅಪ್ಲೋಡ್ ಮಾಡೋದ್ರಿಂದ ಮುಂದಾಗ್ತಕ್ಕಂಥ ಒಂದು ಅನಾಹುತಗಳ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡ್ತೀವಿ.